ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದ್ದು, ಅದು ಕೂಡ ಕೊಟ್ಟಿಲ್ಲ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಅಂಗನವಾಡಿ ಕಾರ್ಯಕರ್ತರಿಲ್ಲ, ಅವರು ICDS ಕಾರ್ಯಕ್ರಮ ಮಾಡಿದಾಗ ಮಾಡಿದ್ದು, ಅವರು ಕಾರ್ಯಕ್ರಮ ಮಾಡಿದ್ರು. ಕೇಂದ್ರದ ಯೋಜನೆ ಅದು. ಆಶಾ ಕಾರ್ಯಕರ್ತರು ಎರಡು ₹1 ಕೊಟ್ಟಿಲ್ಲ. ಆಮೇಲೆ ಈ ವಸತಿ ಯೋಜನೆಗಳಿದ್ದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು ₹1.5 ಲಕ್ಷ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನು ಮಾಡಿಲ್ಲ. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ₹72,000 ಕೊಡ್ತದೆ ಒಂದು ಮನೆಗೆ, ಅದನ್ನು 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಅಂದರೆ ಒಟ್ಟಾರೆಯಾಗಿ ನರೇಂದ್ರ ಮೋದಿಯವರ ಸರ್ಕಾರದ ಬಜೆಟ್ಟು ಕರ್ನಾಟಕಕ್ಕೆ ಚೋಮ್ ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ. ಈ ಬಜೆಟ್ನಲ್ಲಿ ಕೂಡ ಮುಂದುವರಿಸಿದೆ. ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ, ನರೇಗಾ ಯೋಜನೆ ಅದು 24-25 ಬಜೆಟ್ನಲ್ಲಿ 89,000 ಹೋದ ಬಜೆಟ್ನಲ್ಲಿ 89,154 ಕೋಟಿ ಒದಗಿಸಿದ್ರು. ಈ ಬಜೆಟ್ನಲ್ಲಿ 86,000 ಕೋಟಿಗೆ ಒದಗಿಸಲಾಗಿದೆ, ಕಡಿಮೆ ಆಗಿದೆ. From 89,154 crores to 86,000 crores ಆಗಿದೆ. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎರಡು 2024-25 8,250 ಕೋಟಿ ಅನುದಾನ ಇತ್ತು. ಈ ಬಜೆಟ್ನಲ್ಲಿ 8,260 ಕೋಟಿ, ಅಂದರೆ 10 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ, ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ. ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ 2024-25ರಲ್ಲಿ 15,864 ಕೋಟಿ 15,864 ಕೋಟಿ ರೂಪಾಯಿಗಳನ್ನು ಒದಗಿಸಿದರೆ, ಈ ವರ್ಷದ ಬಜೆಟ್ನಲ್ಲಿ, ಅಂದರೆ ಮುಂದಿನ ವರ್ಷದ ಬಜೆಟ್ನಲ್ಲಿ 12,242 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಕಡಿಮೆ ಮಾಡಿದ್ದಾರೆ. ಫ್ರಮ್ 15,864 to 12,242. ಸರಿಯಾಗಿ ಫಿಗರ್ಗಳು ಬರ್ಕಡಿ. ಆಮೇಲೆ ಏನೇನು ತಪ್ಪು ಬಳದ್ಬಿಟ್ಟಿದ್ದೀವಿ. ಅಲ್ಲ, ನೀವಲ್ಲ, ನಾ ಹೇಳಿರೋದು ನೀವು ಸರಿಯಾಗಿ ಕೇಳಿಸ್ದೆ ಬರ್ಕಳದೆ ಹೋಗ್ಬಿಟ್ರೆ ಇದಾಗ್ಬಿಡ್ತದೆ. 15,864 ಕೋಟಿ 24-25ರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದ್ದರೆ,
ಈ ವರ್ಷ 12,242 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಯಥಾ ಪ್ರಕಾರ ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ. ಇದನ್ನ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ 100 ಕೋಟಿ ರೂಪಾಯಿ ಮಾತ್ರ.